ಜೀವನ ಒಂದು ಹೋರಾಟ. ಇಲ್ಲಿ ಹೋರಾಡೋಕ್ಕೆ ಶಕ್ತಿ ಬೇಕು. ಆದರೆ ಬರೀ ಶಕ್ತಿ ಇದ್ರೆ ಸಾಕಾ? ಅದಕ್ಕೆ ಸರಿಯಾದ ಮನಸ್ಸು ಮತ್ತೆ ಛಲ ಕೂಡ ಬೇಕು. ಆದರೆ ಇಷ್ಟೆಲ್ಲ ಹೋರಾಟ ಮಾಡಿದ್ರೂ ಕೂಡ ಗೆಲುವು ಸಿಗುತ್ತೆ ಅನ್ನೋ ಗ್ಯಾರಂಟಿ ಏನೂ ಇರಲ್ಲ. ಆದರೂ ಕೆಲವರು ಪ್ರಯತ್ನನೂ ಬಿಡಲ್ಲ. ಹೀಗೆ ಬದುಕಿನಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಕುಗ್ಗದೆ ಗೆಲುವಿನ ಹಾದಿ ಕಡೆಗೆ ತಮ್ಮ ಪಾಡಿಗೆ ತಾವು ನಡೀತಾ ಇರೋಂಥ ಮಹಿಳೆಯರನ್ನ ಈ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಪರಿಚಯಿಸ್ತಾ ಬರ್ತಾ ಇದ್ದೀವಿ. ಇದು ಬದುಕ ಗೆದ್ದವರು. ನಾನು ಮಾನಸ. ಪ್ರತಿ ಎಪಿಸೋಡಲ್ಲೂ ನಿಮಗೆ ಒಬ್ಬೊಬ್ಬರು ಪರಿಚಯ ಆಗುತ್ತೆ. ಇವತ್ತು ನಾನು ನಿಮಗೆ ಪರಿಚಯ ಮಾಡ್ಕೊಡೋಕ್ಕೆ ಹೋಗ್ತಾ ಇರೋ ಈ ಹುಡುಗಿ ಬಗ್ಗೆ ತಿಳ್ಕೊಂಡ್ರೆ ಮತ್ತು ಆಕೆಯನ್ನು ನೋಡಿದ್ರೆ ನಿಮಗೂ ಕೂಡ ನಿಜಕ್ಕೂ ಹೆಮ್ಮೆ ಅನಿಸುತ್ತೆ. ಹಾಗಾದರೆ ಈಕೆ ಯಾರು? ಆಕೆಯ ಸಾಧನೆ ಏನು? ತಿಳ್ಕೊಳ್ಳೋಣ ಬನ್ನಿ. ಈ ಸಲ ನಮ್ಮ ಬದುಕು ಗೆದ್ದೋರು ಟೀಮ್ ಈ ಸಲದ ಸಂಚಿಕೆಯ ಸ್ಟೋರಿ ಶೂಟಿಂಗ್ ಆಗಿ ಹೊರಟಿದ್ದು ಬೆಂಗಳೂರಿನ ಹೊಸಕೋಟೆ ತಾಲೂಕಿನ ಕಡೆಗೆ. ಹೊಸಕೋಟೆಯ ನಂದುಗುಡಿ ಹೋಬಳಿಲಿ ಕೆ ಸತ್ಯಾವರ ಅನ್ನೋ ಗ್ರಾಮ ಇದೆ. ಈ ಗ್ರಾಮ ಇತ್ತೀಚೆಗೆ ಎಲ್ಲರ ಗಮನ ಸೆಳೆದಿದೆ. ಅದಕ್ಕೆ ಕಾರಣ ಈ ಸಲದ ಸ್ನಾತಕೋತ್ತರ ಪದವಿಲಿ ಕನ್ನಡ ವಿಭಾಗದಿಂದ ಬೆಂಗಳೂರು ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಬರೋ 700 ಕಾಲೇಜುಗಳ ವಿದ್ಯಾರ್ಥಿಗಳ ನಡುವೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಪ್ರಥಮ ರ್ಯಾಂಕ್ ಪಡೆದಿದ್ದು ಇದೇ ಸತ್ಯಾವರದ ಈ ಹುಡುಗಿ ಸೌಜನ್ಯ. ಸೌಜನ್ಯ ಹುಟ್ಟಿದ್ದು ಕಡು ಬಡತನದ ಕುಟುಂಬದಲ್ಲಿ. ತಂದೆ ತಾಯಿ ವಿದ್ಯಾವಂತರೇನೂ ಅಲ್ಲ. ಈ ಕುಟುಂಬಕ್ಕೆ ಹೇಳ್ಕೊಳ್ಳೋಕೆ ಯಾವ ಸೋಷಿಯಲ್ ಐಡೆಂಟಿಟಿಗಳೂ ಇರಲಿಲ್ಲ. ಬೆನ್ನೆಲುಬಾಗಿ ನಿಲ್ಲೋಕೆ ಯಾವುದೇ ವಿಷಯ ಆಗ್ಲಿ ಅಥವಾ ಗುರುತಿಸಿಕೊಳ್ಳೋಕೆ ಬಲಾಢ್ಯ ಸಮುದಾಯ ಆಗ್ಲಿ ಇರಲಿಲ್ಲ. ತಮ್ಮ ಪಾಡಿಗೆ ತಾವು ಜೀವನ ಮಾಡ್ತಾ ಇದ್ದ ಈ ಕುಟುಂಬಕ್ಕೆ ಇದ್ದಿದ್ದು ತಮ್ಮೊಳಗಿನ ಪ್ರೀತಿ, ವಿಶ್ವಾಸ ಅಷ್ಟೇ. ಮನೇಲಿ ತಂದೆ, ತಾಯಿ, ಅಣ್ಣ ಮತ್ತು ಸೌಜನ್ಯ ಇಷ್ಟು ಬಿಟ್ರೆ ಈ ಕುಟುಂಬಕ್ಕೆ ಅಂತ ಇದ್ದಿದ್ದು ಹತ್ತಿರದ ಒಂದಿಷ್ಟು ಸಂಬಂಧಿಗಳು ಅಷ್ಟೇ. ಅಪ್ಪನ ಆ ನೆನಪುಗಳು ಕೂಡ ಯಾವಾಗಲೂ ನನ್ನ ಕಣ್ಣು ಮುಂದೆ ಯಾವಾಗಲೂ ಇದ್ದೇ ಇರ್ತವೆ ಅಂತಲೇ ಹೇಳ್ಬೋದು. ಬಹಳ ಖುಷಿಯಿಂದ, ಕಷ್ಟ ಇದ್ದರೂ ಸಹ ಬಹಳ ಸಂತೋಷದಿಂದ ಇದ್ದಂತಹ ಕುಟುಂಬ ನಮ್ಮದಾಗಿತ್ತು. ಒಂದೊತ್ತು ಊಟಕ್ಕಿಲ್ಲದೆ ಇದ್ದರೂ ಕೂಡ ತುಂಬ ಖುಷಿಯಿಂದ ಇರ್ತಾ ಇದ್ವಿ 4 ಜನ. ಹಾಗೆ ನನ್ನ ಅಜ್ಜಿ ಮನೆಯಿಂದಲೂ ಕೂಡ, ಅಜ್ಜಿ ಮನೆ ಅಂದರೆ ನನಗೆ ಅಚ್ಚುಮೆಚ್ಚು. ಸೌಜನ್ಯಾಗೆ ಪುಟ್ಟು ಹುಡುಗಿ ಆಗಿದ್ದಾಗಿಂದಲೂ ತನ್ನ ಮನೆ ಆಯ್ತು ತಾನಾಯ್ತು ಅನ್ನೋ ಸ್ವಭಾವ. ಸೌಜನ್ಯ ತಂದೆ ತಾಯಿಗೂ ತಮ್ಮ ಮಕ್ಕಳು ಅಂದ್ರೆ ಪ್ರಾಣ. ಸೌಜನ್ಯ ಅವರ ತಂದೆ ಗ್ರಾಮ ಪಂಚಾಯತಿನಲ್ಲಿ ಅಟೆಂಡರ್ ಕೆಲಸ ಮಾಡ್ತಾ ಇದ್ರು. ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಆದ್ರೆ ತನಗೆ ಬರ್ತಾ ಇದ್ದ ಸಂಬಳದಲ್ಲಿ ಮನೆ ನೋಡ್ಕೊಂಡು ಮಕ್ಕಳನ್ನ ದೊಡ್ಡ ಸ್ಕೂಲ್ನಲ್ಲಿ ಓದ್ಸೋಕೆ ಆಗ್ತಾ ಇರಲಿಲ್ಲ. ನಮಗೆ ಏನು 6 ವರ್ಷಕ್ಕೆ ಸೇರಿಸ್ಬೇಕು ಮಕ್ಕಳನ್ನ 1ನೇ ಕ್ಲಾಸ್ಗೆ ಅನ್ನೋದೇನು ಕಟ್ಟುಪಾಡು ಇರಲಿಲ್ಲ. ಆಗ ಏನು ಮಾಡಿದ್ರು, ನಾನು ಚೆನ್ನಾಗಿ ಮಾತಾಡ್ತಾ ಇದ್ದೆ, ಚೆನ್ನಾಗಿ ಚೂಟಿಯಿಂದ ಇದ್ದಾಳೆ ಹುಡುಗಿ ಅಂತಂದ್ಬಿಟ್ಟು ನಮ್ಮ ಇಲ್ಲೇ ಇರುವಂತಹ ಸತ್ಯವಾರದ ಗ್ರಾಮದಲ್ಲಿರುವಂತಹ ಸ್ಕೂಲ್ಗೆ ನನ್ನನ್ನು 1ನೇ ಕ್ಲಾಸ್ಗೆ ಅಡ್ಮಿಷನ್ ಮಾಡಿಸ್ತಾರೆ. ಹೀಗಾಗಿ ಸೌಜನ್ಯಾರನ್ನ ಗೌರ್ಮೆಂಟ್ ಸ್ಕೂಲ್ಗೆ ಕಳಿಸ್ತಾ ಇದ್ರು. ಶಾಲೆಗೆ ಖುಷಿಯಾಗಿ ಹೋಗ್ತಾ ಇದ್ದ ಮಕ್ಕಳ ಓದಿನ ಬಗ್ಗೆ ಯಾರೂ ಕಾಳಜಿ ತಗೊಳ್ಳೋಕೆ ಆಗ್ತಾ ಇರಲಿಲ್ಲ. ಮನೆ ವಾತಾವರಣದಲ್ಲೂ ಸೌಜನ್ಯಾಗೆ ಓದಿನ ವಾತಾವರಣ ಇರಲಿಲ್ಲ. ಇಂಥದ್ರಲ್ಲೇ ಈ ಹುಡುಗಿ ಓದೋಕೆ ಶುರು ಮಾಡಿದ್ಲು. ಮನೇಲೇ ಕುತ್ಕೊಂಡು ಓದ್ಕೊತಾ ಇದ್ದಂಥದ್ದು 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ. ನನ್ನ ಫ್ರೆಂಡ್ಸ್ಗೂ ಕೂಡ ಯಾರೂ ಕೂಡ ಅಂದರೆ ಬೇರೆಯವರು ಕೂಡ ಹೇಳ್ಕೊಡೋರು ಯಾರೂ ಇರಲಿಲ್ಲ. ಆವಾಗ 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ನಾವೇ ಮನೆಗಳಲ್ಲಿ ಬಂದು ಓದ್ಕೊತಾ ಇದ್ದಿದ್ದು. ಅಮ್ಮ ಕೂಲಿ ಮಾಡ್ಕೊಂಡು ಬರೋರು, ಅಪ್ಪ ಕೆಲ್ಸಕ್ಕೆ ಹೋಗಿ ಬರೋರು, ನಾನು ಅಣ್ಣ ಇಬ್ಬರು ಆಟ ಆಡ್ಕೊಂಡು ಇರ್ತಾ ಇದ್ವಿ. ಸಿಟಿ ಮಕ್ಕಳ ಹಾಗೆ ಹಳ್ಳಿಲಿ ನರ್ಸರಿ ಸ್ಕೂಲ್ ಇರಲಿಲ್ಲ. ಶಾಲೆ ಸೇರೋಕೆ ಇಷ್ಟೇ ವಯಸ್ಸು ಅನ್ನೋ ನಿಗದಿನೂ ಇರಲಿಲ್ಲ. ಒಂದ್ ಅಂದಾಜಿನ ಮೇಲೆ ಮನೆಯವರು ಇಲ್ಲ ಊರಿನವರು ಯಾರಾದ್ರೂ ಸೇರ್ಸಿದ್ರೆ ಶಾಲೆಗೆ ಹೋಗ್ಬೇಕಿತ್ತು. ಸೌಜನ್ಯಾನು ಸೇರಿದ್ದು 1ನೇ ಕ್ಲಾಸ್ಗೆ ನೇರವಾಗಿ. ತನ್ನದೇ ಊರಾದ್ರೂ ಈ ಹುಡುಗಿ ಯಾರ ಜೊತೆನೂ ಸೇರ್ತಾ ಇರಲಿಲ್ಲ. ಶಾಲೆಗೆ ತನ್ನ ಪಾಡಿಗೆ ತಾನು ಹೋಗ್ತಾ ಇದ್ದ ಹುಡುಗಿ ಮನೇಲಿ ಮಾತ್ರ ತುಂಬಾ ಚೂಟಿಯಾಗಿದ್ಲು. ಸೌಜನ್ಯ ಮನೆಯಲ್ಲಿ ಬಡತನ ಇದ್ರೂ ಪ್ರೀತಿಗೇನು ಕಡಿಮೆ ಇರಲಿಲ್ಲ.
ತಂದೆ ತಾಯಿ ಮಕ್ಕಳನ್ನ ತುಂಬಾ ಪ್ರೀತಿಯಿಂದ ನೋಡ್ಕೋತಾ ಇದ್ರು. ಅದರಲ್ಲೂ ತಂದೆಗೆ ಸೌಜನ್ಯ ಅಂದ್ರೆ ಪ್ರಾಣ. ಒಂದ್ಸಲ ದೀಪಾವಳಿ ಹಬ್ಬಕ್ಕೆ ಹೊಸ ಬಟ್ಟೆ ಬೇಕೇ ಬೇಕು ಅಂತ ಸೌಜನ್ಯ ಹಠ ಹಿಡಿದಿದ್ರು. ಸಾಲ ಮಾಡಿಯಾದ್ರೂ ಬಟ್ಟೆ ತರೋಕೆ ಹೋದ ಅಪ್ಪ ಸಂಜೆ ಆದ್ರೂ ಮನೆಗೆ ಬರಲಿಲ್ಲ. ಅಪ್ಪ ಬರ್ತಾರೆ, ಹೊಸ ಬಟ್ಟೆ ತರ್ತಾರೆ ಅಂತ ಪುಟ್ಟ ಹುಡುಗಿ ಸಂಜೆವರೆಗೂ ಕಾಯ್ತಾ ಇದ್ರು. ಸಂಜೆ ಆದ್ರೂ ಪರವಾಗಿಲ್ಲ, ಮಗಳ ಆಸೆ ಪೂರೈಸೋದು ಮುಖ್ಯ ಅಂತ ಸೌಜನ್ಯ ಅವರ ತಂದೆ ಯಾರೋ ಸಾಲ ಕೊಡೋ ದುಡ್ಡಿಗಾಗಿ ಕಾಯ್ತಾ ಇದ್ರು. ಸಾಯಂಕಾಲದವರೆಗೂ ಕಾಯ್ದು ಸಾಲ ಪಡೆದು ಕೊನೆಗೂ ಮಗಳಿಗೆ ಹೊಸ ಬಟ್ಟೆ ತಂದಿದ್ರು ಸೌಜನ್ಯರ ಅಪ್ಪ. ಇವತ್ತಿಗೂ ಸೌಜನ್ಯ ಆ ಘಟನೆಯನ್ನ ಮರೆತಿಲ್ಲ. ತುಂಬ ಕಷ್ಟ ಇತ್ತು ಮನೇಲಿ. ಅಂದರೆ ಒಂದು ಹಬ್ಬ ಮಾಡಬೇಕು ಅಂದ್ರೇ ನಮಗೆ ದಿನಸಿ ತರೋಕ್ಕೂ ಕೂಡ ತುಂಬ ಕಷ್ಟ ಇತ್ತು. ಅವತ್ತು ಓದೋರು ಬಟ್ಟೆ ತರ್ತಾರೆ ಅಂತ ಕಾದು ಸಾಯಂಕಾಲ 5 ಗಂಟೆ ಆದರೂ ಅಪ್ಪ ಬರಲೇ ಇಲ್ಲ. ಅಪ್ಪನಿಗೆ ಅವತ್ತು ಹಣ ಕಾಸು ಸಿಕ್ಕಿರೋದಿಲ್ಲ. 5 ಗಂಟೆಗೆ ಬರ್ತಾರೆ, 6 ಗಂಟೆಗೆ ಬರ್ತಾರೆ ಅಂತ ನಾನು ಸ್ನಾನ ಕೂಡ ಮಾಡದೆ ಕಾದಂತಹ ಆ ದೀಪಾವಳಿ ನನ್ನ ಲೈಫ್ನಲ್ಲಿ ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ. ರಾತ್ರಿ 7 ಗಂಟೆಗೆ ಬಟ್ಟೆಗಳ ಜೊತೆನೇ ಬರ್ತಾರೆ. ಅಂದರೆ ಯಾಕಪ್ಪ ಇಷ್ಟು ಲೇಟಾಗಿ ಬಂದೆ, ಹಂಗೆ ಬರಬಾರ್ದಿತ್ತ, ಅಂದರೆ ನನ್ನ ಮಗು ಇಂಪಾರ್ಟೆಂಟ್ ಅಂತ ಹೇಳಿದ್ದವರು ನನ್ನ ಅಷ್ಟು ಚೆನ್ನಾಗಿ ನನ್ನನ್ನು ಮುದ್ದಾಗಿ ನಮ್ಮಪ್ಪ ಸಾಕಿದ್ರು. ಸೌಜನ್ಯ ಅವರ ತಂದೆಗೆ ಯಾವುದೇ ಕೆಟ್ಟ ಅಭ್ಯಾಸಗಳು ಇಲ್ಲದೆ ಇದ್ರೂ ಕಾಯಿಲೆ ಕಾಡೋಕೆ ಶುರುವಾಯಿತು. ಎಷ್ಟೇ ಔಷಧಿ ಮಾಡಿದ್ರೂ ಉಪಯೋಗ ಆಗಲಿಲ್ಲ. ಕಾಯಿಲೆ ಹೆಚ್ಚಾಗ್ತಾನೆ ಹೋಯ್ತು. ಆಸ್ಪತ್ರೆಗೆ ದಾಖಲಾದ್ರು. ಆಸ್ಪತ್ರೆಯಲ್ಲಿ ಐಸಿಯುಗೆ ದಿನಕ್ಕೆ 13,000 ಖರ್ಚು ಬರ್ತಾ ಇತ್ತು. 2 ಹೊತ್ತು ಊಟಕ್ಕೂ ಪರದಾಡೋ ಸೌಜನ್ಯ ಅವರ ಕುಟುಂಬ ಮನೆ ಯಜಮಾನನನ್ನ ಉಳಿಸ್ಕೊಳ್ಳೋಕೆ ತಮಗಿದ್ದ ಪುಟ್ಟದೊಂದು ಮನೆಯೊಂದನ್ನ ಮಾರಲೇಬೇಕಾಯ್ತು. ಸೌಜನ್ಯರ ತಂದೆಯ ಕಾಯಿಲೆ ತಿನ್ನೋ ಅನ್ನವನ್ನ, ತಲೆ ಮೇಲಿನ ಸೂರನ್ನ ಕಿತ್ತುಕೊಂಡಿತ್ತು. ತಾವು ಪ್ರೀತಿಸೋ, ತಮ್ಮ ಬದುಕಿಗೆ ಆಸರೆಯಾಗಿರುವ ಜೀವವನ್ನ ಉಳಿಸ್ಕೊಳ್ಳೋಕೆ ಎಷ್ಟೇ ಪ್ರಯತ್ನ ಪಟ್ರೂ, ಏನೆಲ್ಲ ತ್ಯಾಗ ಮಾಡಿದ್ರೂ ಎಲ್ಲ ವ್ಯರ್ಥವಾಯಿತು. ಒಂದಿನ ಸೌಜನ್ಯ ಅವರ ತಂದೆ ತೀರ್ಕೊಂಡೇ ಬಿಟ್ರು. ಸೌಜನ್ಯ ಮನೆಯಲ್ಲಿ ಬಡತನ ಇದ್ದಿದ್ದು ಹಣಕಾಸಿನ ಪರಿಸ್ಥಿತಿಗೆ. ಆದರೆ ವಿದ್ಯೆನಲ್ಲಿ, ಬುದ್ಧಿವಂತಿಕೆನಲ್ಲಿ ಈಕೆ ಶ್ರೀಮಂತೆ. ಆದರೂ ಕೂಡ ಅದೃಷ್ಟ ಈಕೆಗೆ ಕೈ ಕೊಟ್ಟದ್ದನ್ನು ನೋಡಿದ್ರೆ ನಿಜಕ್ಕೂ ಮರುಕ ಹುಟ್ಟತ್ತೆ. ಆದರೂ ಈಕೆ ಬದುಕನ್ನು ಗೆದ್ಲು. ಹೇಗೆ ತಿಳಿಯೋಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಬದುಕ ಗೆದ್ದೋರು. ತಂದೆಯನ್ನು ಕಳ್ಕೊಂಡ್ಮೇಲೆ ಸೌಜನ್ಯ ವಿದ್ಯಾಭ್ಯಾಸ ಮುಂದುವರೆಸಿದ್ರ. ಅದಕ್ಕಾಗಿ ಈಕೆ ಏನೆಲ್ಲ ಎದುರಿಸಬೇಕಾಯ್ತು ತಿಳಿಯೋಣ ಬನ್ನಿ. ತಂದೆ ತೀರ್ಕೊಂಡಾಗ ಸೌಜನ್ಯ 10ನೇ ಕ್ಲಾಸ್ ಎಕ್ಸಾಮ್ ಬರೀತಾ ಇದ್ರು. ಪರೀಕ್ಷೆ ದಿನಾನೇ ತಂದೆಯನ್ನ ಕಳೆದುಕೊಂಡ ಹುಡುಗಿ ಅಪ್ಪನ ಅಂತ್ಯ ಸಂಸ್ಕಾರ ಮುಗಿಸಿ ಮರುದಿನದ ಪರೀಕ್ಷೆ ಬರೆಯೋಕೆ ಅಂತ ಅಂಥ ದುಃಖದ ನಡುವೆನೂ ಹೊರಟಿದ್ರು. ಏನೇ ಆದ್ರೂ ಓದಿಗೆ ಯಾವ ತಡೆನೂ ಬರಬಾರ್ದು ಅನ್ನೋದು ಈ ಹುಡುಗಿ ಮನಸ್ಸಿನಲ್ಲಿ ಆಳವಾಗಿ ಕೂತು ಬಿಟ್ಟಿತ್ತು. ಅದರ ಕಾರಣ ಕೇಳಿದ್ರೆ ನಿಮಗೂ ಸೌಜನ್ಯ ಬಗ್ಗೆ ಹೆಮ್ಮೆ ಅನ್ಸತ್ತೆ. ಈ ಹುಡುಗಿಯ ಛಲಕ್ಕೆ ತಲೆ ಬಾಗ್ಲೇಬೇಕು ಅನ್ಸತ್ತೆ. 8ನೇ ಕ್ಲಾಸ್ಗೆ ಸೌಜನ್ಯ ಪ್ರೈವೇಟ್ ಸ್ಕೂಲ್ಗೆ ಸೇರ್ಬೇಕಾಯ್ತು. ಆದ್ರೆ ಅಲ್ಲಿಗೆ ಸೇರ್ಸೋಕೆ ಅಪ್ಪ ಅಮ್ಮನ ಜೊತೆ ಹೋಗೋಕೆ ಈ ಹುಡುಗಿಗೆ ಆಗಿರ್ಲಿಲ್ಲ. ಅಪ್ಪ ಆಗ ಕಾಯಿಲೆಲಿ ಇದ್ದ ಕಾರಣ ತಾನೇ ಹೋಗಿ ಶಾಲೆ ಸೇರಬೇಕಾಗಿತ್ತು. ಆಗಿನಿಂದಲೇ ಈ ಹುಡುಗಿ ತನ್ನಲ್ಲಿದ್ದ ಧೈರ್ಯವನ್ನ ಹೆಚ್ಚು ಮಾಡ್ಕೊಂಡಿದ್ಲು. ಶಾಲೆ ವಾತಾವರಣಕ್ಕೆ ಉತ್ಸಾಹದಿಂದ ಹೊರಟಿದ್ದ ಹುಡುಗಿಗೆ ಟೀಚರ್ ಒಬ್ರು ವೆಲ್ಕಮ್ ಮಾಡಿದ್ದು ಇವತ್ತಿಗೂ ಈ ಹುಡುಗಿ ಮನಸ್ಸಿನಲ್ಲಿ ನಿಂತು ಬಿಟ್ಟಿದೆ. ಆ ಟೈಮಲ್ಲಿ ನನ್ನ ದುರ್ದೈವನೋ ಏನೋ ಗೊತ್ತಿಲ್ಲ, ನನಗೆ 8ನೇ ಕ್ಲಾಸ್ ಸೇರಿಸ್ಬೇಕಾದ್ರೇ ಅಷ್ಟರಾಗ್ಲೇ ನಮ್ಮಪ್ಪ ಕಾಯಿಲೆಗೆ ಬಿದ್ದಿದ್ರು. ಅಮ್ಮನಿಗೂ ಏನೂ ಗೊತ್ತಾಗಲ್ಲ, ಅದರಿಂದ ಅವರು ಕೂಡ ಬಂದಿರಲಿಲ್ಲ.
ಅಪ್ಪ ತುಂಬ ಅಂದರೆ ತುಂಬಾ ಕಾಯಿಲೆಗೆ ನಾನು 8ನೇ ಕ್ಲಾಸ್ ಬರಬೇಕಾದ್ರೇ ಅವ್ರಿಗೆ ತುಂಬಾ ಕಾಯಿಲೆ ಅಪ್ಸೆಟ್ ಆಗಿತ್ತು. ಆಗ ಅವ್ರು ಏನು ಮಾಡಿದ್ರು, 500 ರೂಪಾಯಿ ಕೊಟ್ಟರು. ನಮ್ಮನ್ನು ಸ್ಕೂಲಿಗೆ ಸೇರ್ಸೋಕ್ಕೆ ಕೂಡ ಅವ್ರಿಗೆ ಇರಲಿಲ್ಲ. ನನ್ನ ಮಗಳು ಅಟ್ಲೀಸ್ಟ್ ಇನ್ನು 3 ವರ್ಷ ಆದ್ರೂ ಯಾವುದಾದ್ರೂ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಓದಲಿ ಅನ್ನೋದು ಆಸೆ ಅವ್ರಿಗಿತ್ತು. ಮಗಳೇ ಹೋಗಿ ನೀನೇ ಅಡ್ಮಿಷನ್ ಮಾಡ್ಕೊಮ್ಮ, ಅಲ್ಲಿ ಹರೀಶ್ ರೆಡ್ಡಿ ಸರ್ ಅಂತ ಇರ್ತಾರೆ, ಹೋಗಿ ನೀನೇ ಸೇರ್ಕೊಂಡ್ರು. ಅವರು ಸೌಜನ್ಯಾರನ್ನ ನಿಮ್ಮ ಅಣ್ಣ ಇದೇ ಶಾಲೆಯಲ್ಲಿದ್ದಾನಲ್ವಾ, ಫೇಲ್ ಆಗಿದ್ದಾನಲ್ವಾ ಅಂತ ವ್ಯಂಗ್ಯವಾಗಿ ಕೇಳಿದ್ರು. ಆ ವಯಸ್ಸಿಗೆ ಸೌಜನ್ಯ ಮನಸ್ಸಿಗೆ ತುಂಬಾನೇ ನೋವಾಗಿತ್ತು. ಏನೇ ಆಗ್ಲಿ ತುಂಬಾ ಚೆನ್ನಾಗಿ ಓದ್ತೀನಿ, ಯಾವತ್ತೂ ಫೇಲ್ ಆಗಲ್ಲ, ಟೀಚರ್ ವ್ಯಂಗ್ಯಕ್ಕೆ ಉತ್ತರ ಕೊಟ್ಟೇ ಕೊಡ್ತೀನಿ ಅಂತ ಆವತ್ತೇ ಡಿಸೈಡ್ ಮಾಡಿದ್ರು. ಶಾಲೆಯಲ್ಲಿ ಎಲ್ಲ ಅನುಕೂಲಸ್ಥರ ಮನೆ ಮಕ್ಕಳು. ಈ ಹುಡುಗಿ ಗೌರ್ಮೆಂಟ್ ಶಾಲೆಯಿಂದ ಬಂದ ಬಡ ಕುಟುಂಬದ ಹುಡುಗಿ. ಒಂದ್ ಕಡೆ ಹಿಂಜರಿಕೆ ಕಾಡ್ತಾ ಇತ್ತು. ಯಾರ ಜೊತೆಗೂ ಸೇರದೆ ಪಾಠದ ಕಡೆ ಮಾತ್ರ ಗಮನ ಕೊಡ್ತಿದ್ರು. ಆದ್ರೂ ಪಾಠ ಅರ್ಥನೇ ಆಗ್ತಾ ಇರ್ಲಿಲ್ಲ. ಆದ್ರೆ ಈ ಹುಡುಗಿ ತುಂಬಾ ಕಷ್ಟಪಟ್ಟು ಓದಿನ ಕಡೆ ಗಮನ ಹರಿಸೋದು ಅಭ್ಯಾಸ ಆಯ್ತು. ತಾನು ಒಳ್ಳೆ ಮಾರ್ಕ್ಸ್ ತೆಗಿಲೇಬೇಕು ಅಂತ ಡಿಸೈಡ್ ಮಾಡಿದ್ರು ಸೌಜನ್ಯ. ನಾನು ಬೆಳೆದಿದ್ದು ಗೌರ್ಮೆಂಟ್ ಸ್ಕೂಲ್ ವಾತಾವರಣದಲ್ಲಿ. ಎಲ್ಲ ಫ್ರೆಂಡ್ಸು ಕೂಡ ಜೊತೆಯಲ್ಲಿ ಇರ್ತೀವಿ ಅಲ್ಲೇ. ಆದರೆ ಪ್ರೈವೇಟ್ ಸ್ಕೂಲ್ಗೂ ಗೌರ್ಮೆಂಟ್ ಸ್ಕೂಲ್ಗೂ ತುಂಬ ಡಿಫ್ರೆನ್ಸ್ ನಾನು ಕಂಡಿದ್ದೆ ಅಲ್ಲಿ. 8ನೇ ಕ್ಲಾಸ್ಗೆ ಹೋಗ್ತೀನಿ, ಯಾರೂ ಕೂಡ ಅಲ್ಲಿ ಮಾತಾಡ್ಸೋರಿಲ್ಲ. ಅದೇ ನಮ್ಮ ಗೌರ್ಮೆಂಟ್ ಸ್ಕೂಲ್ಸಲ್ಲಾದರೆ ಬಂದಿದ್ದ ತಕ್ಷಣ ಯಾರೋ ಒಂದು ಹೊಸ ಹುಡುಗಿ ಬಂದಿದ್ದಾಳೆ ಅಂತ ಎಲ್ಲರೂ ಕೂಡ ಸುತ್ತುವರಿತಾರೆ. ಆದರೆ ನಾನು ಹೋಗಿದ್ದ ಗ್ರೀನ್ ವ್ಯಾಲಿ ಸ್ಕೂಲಲ್ಲಿ ನಾನು ಫಸ್ಟ್ ಟೈಮ್ ಹೋಗಿದ ತಕ್ಷಣ ನನಗೆಲ್ಲವೂ ಕೂಡ ಹೊಸದಾಗೆ ಕಾಣಿಸ್ತೈತೆ. ಸೌಜನ್ಯ ಅವರ ತಂದೆ ಆಸ್ಪತ್ರೆಗೆ ಸೇರಿದ್ದಾಗ ಅವರ ತಾಯಿ ವೈದ್ಯೋ ನಾರಾಯಣೋ ಹರಿಹಿ ಅಂತ ಹಳ್ಳಿಯ ಮುಗ್ಧತೆಯಿಂದ ವೈದ್ಯರನ್ನ ನಂಬಿದ್ರು. ಅವರು ಹೇಳಿದಷ್ಟು ದುಡ್ಡು ಕೊಟ್ಟಿದ್ರು. ಆದ್ರೂ ಪ್ರಾಣ ಉಳಿಸ್ಕೊಳ್ಳೋಕೆ ಆಗ್ಲಿಲ್ಲ. ಮನೆ ಮಾರಿ ಹಣ ಕಟ್ಟಿದ್ರು ವೈದ್ಯರು ಏನು ಕಾಯಿಲೆ ಅಂತಾನು ಹೇಳದೆ ದುಡ್ಡು ತಗೊಂಡು ಜೀವ ಹೋಯ್ತು ಅಂತ ಈ ಕುಟುಂಬವನ್ನ ಸಾಲದ ದವಡೆಗೆ ಸಿಲುಕಿಸಿದ್ರು. ಕುಟುಂಬದ ಯಜಮಾನನ ಸಾವಿನ ನಂತರ ಎಲ್ಲವನ್ನ ಕಳೆದುಕೊಂಡಿತ್ತು ಈ ಕುಟುಂಬ. ಜೀವನದಲ್ಲಿ ಆದಂಥ ದೊಡ್ಡ ಪೆಟ್ಟಂದರೆ ಅದೇ ನಮಗೆ. ಆನಂತರ ನಾವು ಸಾಕಷ್ಟು ನಮ್ಮ ಸಮಾಜದಲ್ಲಿ, ನಮ್ಮ ಊರಲ್ಲಿ ಸಲ್ಲ ಒಂದು ರೀತಿಯಲ್ಲಿ ಅವಮಾನಗಳನ್ನು ಪಟ್ಟಿದ್ದೀವಿ. ಆಮೇಲೆ ನಮ್ಮ ಅಣ್ಣನ ಸಾಕೋಕ್ಕೆ ನಮ್ಮಮ್ಮ ತುಂಬಾ ಕಷ್ಟಪಟ್ಟಿದ್ದಾರೆ, ಕೂಲಿ ಮಾಡಿದ್ದಾರೆ. ಅವ್ರಿಗೂ ಕೂಡ ಆರೋಗ್ಯ ಸರಿ ಇರ್ತಾ ಇರಲಿಲ್ಲ. ಅದು ಅಲ್ಲದೆ ನಮ್ಮಮ್ಮ ಅವರ ಸಂಬಂಧಿಕರಿಗೂ ಕೂಡ ನಮ್ಮಮ್ಮ ತುಂಬಾ ಹೆಲ್ಪ್ ಮಾಡಿದ್ದಾರೆ. ತಂದೆ ತೀರಿಕೊಂಡ್ರು, ಪಬ್ಲಿಕ್ ಪರೀಕ್ಷೆ ಬರೆದಿದ್ರು ಸೌಜನ್ಯ. ಬೇರೆಯವರಾಗಿದ್ರೆ ಇಂಥ ದುಃಖದಲ್ಲಿ ಪರೀಕ್ಷೆ ಹೇಗೆ ಬರೆಯೋದು ಅಂತ ಕುಳಿತು ಬಿಡ್ತಿದ್ರೇನೋ. ಆದ್ರೆ ಈ ಹುಡುಗಿ ಹಾಗ್ ಮಾಡ್ಲಿಲ್ಲ. SSLC ರಿಸಲ್ಟ್ ಬಂದಾಗ ಆಶ್ಚರ್ಯ ಕಾದಿತ್ತು. ಇಡೀ ತಾಲೂಕಿಗೆ ಫಸ್ಟ್ ಬಂದಿದ್ರು ಸೌಜನ್ಯ. ನಾನು ಅವಾಗ SSLC ಎಕ್ಸಾಮ್ಸ್ ಟೈಮಲ್ಲಿ ನಮ್ಮಪ್ಪ ನನಗೆ ತೀರ್ಕೊಂಡ್ರು. ಅದು ನನಗೆ ಎಕ್ಸಾಮ್ಸ್ ಟೈಮಲ್ಲಿ ತೀರ್ಕೊಂಡಿದ್ದು ಒಂದು ದೊಡ್ಡ ನನ್ನ ಇದಕ್ಕೇ ದೊಡ್ಡ ಪೆಟ್ಟಂತಲೇ ನಾನು ಹೇಳ್ಬೋದು. ನನಗೆ ಎಕ್ಸಾಮ್ಸ್ ಇತ್ತು, ಅಪ್ಪ ತೀರ್ಕೊಂಡಿದ್ರು ಅಂತ ನೋವಲ್ಲೇ ನಾನು ಹೋಗಿ ಎಕ್ಸಾಮ್ಸನ್ನು ಬರೆದೆ. ಆ ಎಕ್ಸಾಮ್ಸಲ್ಲಿ ಕೂಡ ನನ್ನ ತಾಲೂಕಿಗೆ ಫಸ್ಟ್ ಆಗಿತ್ತು. ಹೈಸ್ಕೂಲಲ್ಲಿ ಮೊದಲ ದಿನ ವ್ಯಂಗ್ಯ ಆಡಿದ್ದ ಟೀಚರ್ಗೆ ಈ ಹುಡುಗಿಗೆ ತಾನೇ ಸನ್ಮಾನ ಮಾಡೋ ದಿನ ಬಂದಾಗ ಕಪಾಳಕ್ಕೆ ಹೊಡೆದಂಗಾಗಿತ್ತು. ನನಗೆ ಯಾರು ಫಸ್ಟ್ ದಿನನೇ ಬಂದು ಕೇಳ್ತಾರೋ, ಅವಮಾನ ಮಾಡಿರ್ತಾರೋ ಅದೇ ಸರ್ ನನ್ನ SLC ಸೆಂಡ್ ಆಫಲ್ಲಿ ಬರ್ತಾರೆ. ನಮ್ಮ ಹರೀಶ್ ರೆಡ್ಡಿ ಸರ್ನ ಕೇಳ್ತಾರೆ, ಯಾರು ಸರ್ ಈ ಹುಡುಗಿ ಇಷ್ಟೊಂದು ಮಾರ್ಕ್ಸ್ ತೆಗ್ದಿದೆಯಲ್ಲ ಅಂತ. ಅದೇ ಸರ್ ನೀವು ಹೇಳಿದ್ರಲ್ಲ ಅದೇ ಫೇಲ್, ಸುಮನ್ ತಂಗಿ ಅಂತಾರೆ. ಅವತ್ತಾದಂಥ ನನಗೆ ಖುಷಿ. ಇವತ್ತು ನಾನು MA PGಲಿ ತೆಗ್ದಿರ್ಬೋದು, ಆದರೆ ಅದೊಂಥರ ಖುಷಿ ನನಗಾಯಿತು. ಏನೋ ಒಂದು ಸಾಧಿಸಿದ್ದೀನಿ ಅನ್ನೋಂತಹ ಖುಷಿ ನನಗಾಯಿತು. ಇಲ್ಲಿಂದ ಮುಂದೆ ಸೌಜನ್ಯರ ತಾಯಿ ಮಕ್ಕಳ ಭವಿಷ್ಯಕ್ಕಾಗಿ ತುಂಬಾನೇ ಕಷ್ಟಪಡಬೇಕಾಯಿತು. ಸೌಜನ್ಯ ತಾಯಿ ವಿದ್ಯಾವಂತೆ ಏನೂ ಆಗಿರಲಿಲ್ಲ. ಆದರೂ ಕೂಡ ಈಕೆ ತನ್ನ ಮಕ್ಕಳು ಕೂಡ ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನಮಾನಕ್ಕೆ ಬರಲಿ ಅಂತ ಏನೆಲ್ಲ ಕಷ್ಟಪಟ್ಟರು. ಅದಕ್ಕೆ ಸೌಜನ್ಯ ತನ್ನ ತಾಯಿಗೆ ಎಂಥ ಪ್ರತಿಫಲ ನೀಡಿದ್ರು. ಇದನ್ನೆಲ್ಲ ತಿಳಿಯೋಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್ ತಗೊಂಡು ವಾಪಸ್ ಬರೋಣ. ನೀವು ನೋಡ್ತಾ ಇದ್ದೀರಾ ಬದುಕ ಗೆದ್ದೋರು. ತನ್ನ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕಟ್ಟಿಕೊಡೋದಕ್ಕಾಗಿ ಸೌಜನ್ಯ ಅವರ ತಾಯಿ ಕೂಲಿ ಕೆಲಸ ಮಾಡಿದ್ರು.
ತಾಯಿಯ ಇಂಥ ಪರಿಶ್ರಮಕ್ಕೆ ಸೌಜನ್ಯ ಒಳ್ಳೆ ಪ್ರತಿಫಲನೂ ಕೊಟ್ಟರು. ತಮಗೆ ಅವಮಾನ ಮಾಡಿದ್ದಂತಹ ಈ ಸಮಾಜಕ್ಕೆ ಸೆಡ್ಡು ಹೊಡೆಯೋ ಹಾಗೆ ಛಲದಿಂದ ಈ ಹುಡುಗಿ ಸಾಧನೆ ಮಾಡಿದ್ದು ಹೇಗೆ ಅದನ್ನು ನೀವೇ ನೋಡಿ. ಸೌಜನ್ಯ ಅವರ ತಂದೆ ಸಾವಿನ ನಂತರ ಅವರ ತಾಯಿ ಮಕ್ಕಳಿಗಾಗಿ ದುಡಿಲೇಬೇಕಾಯ್ತು. ಆದರೆ ದುಡಿಯೋಕೆ ವಿದ್ಯೆ ಇರಲಿಲ್ಲ. ಬಡತನ ಇದ್ರೂ ಗಂಭೀರವಾಗಿ ಬದುಕಿದ್ದ ಹೆಣ್ಣು ಜೀವಕ್ಕೆ ಮಕ್ಕಳ ಸಲುವಾಗಿ ಕೂಲಿ ಕೆಲಸಕ್ಕೆ ಹೋಗೋದು ಅವಮಾನ ಅನ್ನಿಸ್ಲಿಲ್ಲ. ಎಲ್ರೂ ಬೇಡ ಅಂದ್ರೂ ಕೇಳಲಿಲ್ಲ ಈ ತಾಯಿ ಮನಸ್ಸು. ಕೂಲಿ ಮಾಡಿ ನಾವು ಕಷ್ಟಪಟ್ಟು ಸಾಕಿದ್ವಿ. ನಮ್ಮ ಯಜಮಾನ್ರಿದ್ದವಾಗ ಅವರು ಕೆಲ್ಸಕ್ಕೆ ಹೋಗೋರು ನನಗೆ ಕೆಲ್ಸಕ್ಕೆ ಕಳಿಸ್ತಾ ಇರಲಿಲ್ಲ. ಆಗ ಚೆನ್ನಾಗಿ ನೋಡ್ಕೊತಾ ಇದ್ರು ಅವರು. ಅವಾಗ ಚೆನ್ನಾಗಿ ನೋಡ್ಕೊಳೋರು. ಅವರು ಹುಷಾರು ತಪ್ಪಿದ್ರು. ಆಮೇಲೆ ಅವ್ರು ತೀರೋದ್ಮೇಲೆ ನಾನು ಕೂಲಿಗೆ ಹೋಗೇಬೇಕಾಯ್ತು ಮಕ್ಕಳನ್ನ ಸಾಕಕ್ಕೆ. ಇಷ್ಟು ಕಷ್ಟಪಟ್ಟು ಸಾಕಿದ್ದು. ಮಕ್ಕಳಿಗಾಗಿ ಜೀವನಕ್ಕಾಗಿ ಬೇರೆಯವರ ತೋಟದಲ್ಲಿ ಕೂಲಿ ಕೆಲಸಕ್ಕೆ ಹೊರಟು ಬಿಟ್ರು. ಅಮ್ಮನ ಈ ಒದ್ದಾಟ ನೋಡಿ ಮಗಳಿಗೂ ಮನಸ್ಸಿಗೆ ಬೇಸರವಾಗ್ತಾ ಇತ್ತು. ತಾನು ಪುಟ್ಟ ಮಕ್ಕಳಿಗೆ ಮನೇಲಿ ಪಾಠ ಹೇಳೋಕೆ ಶುರು ಮಾಡಿದ್ರು ಸೌಜನ್ಯ. ಒಂದೊಂದ್ಸರಿ ಅನಿಸ್ತಾ ಇತ್ತು, 70 ರೂಪಾಯಿಗೋಸ್ಕರ ನಮ್ಮಮ್ಮ ಬೇರೆಯವ್ರ ತೋಟಗಳಲ್ಲಿ ಕೆಲಸ ಮಾಡಬೇಕಾ ಬಿಸಿಲಲ್ಲಿ. ನಾನು ಮಾತ್ರ ಹಿಂಗೆ, ನನ್ನನ್ನು ಮಾತ್ರ ಅಂದರೆ ನಮ್ಮಮ್ಮ ಏನು ನನ್ನನ್ನು ಕೂಲಿಗೆ ಹೋಗು ಅಂತ ನಮ್ಮಮ್ಮ ಯಾವತ್ತೂ ಹೇಳಿಲ್ಲ. ನಮ್ಮಮ್ಮ ಯಾವಾಗೂ ನಾನು ಓದೋಕ್ಕೆ ಸಪೋರ್ಟ್ ಮಾಡ್ತಾಯಿದ್ರು. ಅಂದರೆ ನನ್ನ ಮಗಳು ಚೆನ್ನಾಗಿ ಓದ್ತಾ ಇದ್ದಾಳೆ, ಓದಲಿ, ನಾನು ಓದಿಲ್ಲ, ನನ್ನ ಮಗಳಾದರೂ ಓದಬೇಕು ಅಂತ. ಯಾವತ್ತೂ ಕೂಡ ನನಗೆ ನಮ್ಮಪ್ಪ ಸತ್ತೋಗಿದ್ದಾರೆ ಅನ್ನೋಂಥ ನೆನಪನ್ನು ಕೂಡ ನಮ್ಮಮ್ಮ ನನಗೆ ಬರ್ಸಿಲ್ಲ. ಅಮ್ಮ ಕೂಲಿ ಮಾಡಿದ್ರೂ ಬರ್ತಾ ಇದ್ದಿದ್ದು ದಿನಕ್ಕೆ ಬರೀ 60-70 ರೂಪಾಯಿಗಳು ಮಾತ್ರ. ಅದರಲ್ಲೇ ಮನೆ, ಮಕ್ಕಳ ಓದು ಎಲ್ಲ ನಡಿಬೇಕಾಗಿತ್ತು. ಮನೆ ಬಾಡಿಗೆ ಕಟ್ಟೋದು, ಸಾಲ ತೀರಿಸೋದು ಎಲ್ಲ ಇದರಲ್ಲೇ ಆಗಬೇಕಿತ್ತು. ಸೌಜನ್ಯ ಇದನ್ನೆಲ್ಲ ನೋಡಿ ಅಮ್ಮನಿಗೆ ಕಷ್ಟ ಆಗಬಾರದು ಅಂತ ಏನೂ ಕೇಳದೆ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಓದ್ತಾ ಇದ್ರು. ಆದ್ರೆ ಈ ಹುಡುಗಿಯನ್ನ ಬಡತನ ಎಲ್ಲೂ ಸೋಲಿಸೋಕೆ ಆಗ್ಲೇ ಇಲ್ಲ. ಎಲ್ಲ ಎಕ್ಸಾಮ್ನಲ್ಲೂ ಫಸ್ಟ್ ಬರ್ತಾ ಇದ್ರು ಸೌಜನ್ಯ. ಒಂದೊಂದ್ಸರಿ ಅನ್ಸತ್ತು ನಮ್ಮಮ್ಮ 70 ರೂಪಾಯಿ, ನನಗೆ 70 ರೂಪಾಯಿ 80 ರೂಪಾಯಿಗೋಸ್ಕರ ನಮ್ಮಮ್ಮ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಆ ಬಿಸಿಲಲ್ಲಿ ದುಡಿದು ಬರ್ತಾ ಇದ್ರಲ್ಲಪ್ಪ, ನಮ್ಮನ್ನು ಮಾತ್ರ ನೆರಳಲ್ಲಿ ಓದ್ಸೋಕೆ ಕಳಿಸ್ತಾರೆ, ಆಕೆಗೆ ಏನಾದರೂ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಆಮೇಲೆ ಜಾಸ್ತಿ ನಮ್ಮ ಅಮ್ಮನಿಗೆ ನಾನು ಪೆನ್ ಕೊಡಿಸು, ಬುಕ್ಸ್ ಕೊಡಿಸು ಅಂತ ಕೇಳೋಕ್ಕೆ ಮನಸ್ಸು ಬರದೆ ನಾನು ಸೆಕೆಂಡ್ PUC ಇರಬೇಕಾದ್ರೇ ನಾನು ಟ್ಯೂಷನ್ ಸ್ಟಾರ್ಟ್ ಮಾಡಿದೆ. ಅಂದರೆ ನಮ್ಮ ಅಮ್ಮನಿಗೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ನಾನು ಸ್ಟಾರ್ಟ್ ಮಾಡಿಲ್ಲ. ಆವಾಗ ಅಟ್ಲೀಸ್ಟ್ ನನ್ನಿಂದ ನಮ್ಮ ಅಮ್ಮನಿಗೆ ಬರ್ಡನ್ ಸ್ವಲ್ಪ ಕಡಿಮೆ ಆಗಲಿ, ನನ್ನ ಬುಕ್ಸು ಪೆನ್ಸ್ಗೆ ಅವ್ರು ಕೊಡೋ ಇದನ್ನಾದರೂ ಅಟ್ಲೀಸ್ಟ್ ನನ್ನ 10 ರೂಪಾಯಿ ಆದರೂ ಅವ್ರಿಗೆ ಉಳಿಸಿದ್ರೆ ಏನಕ್ಕೋ ಒಂದು ಮನೆ ಖರ್ಚಿಗಾಗುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಆಗ ನಾನು ಸೆಕೆಂಡ್ PUCಯಲ್ಲಿ ನಾನು ಟ್ಯೂಷನ್ ಮಾಡಿದೆ. ಊರಲ್ಲಿ ಕೆಲವರಿಗೆ ಸೌಜನ್ಯ ಓದೋದನ್ನ, ಆಕೆಯ ಬುದ್ಧಿವಂತಿಕೆಯನ್ನ ಸಹಿಸಿಕೊಳ್ಳೋಕೆ ಆಗ್ಲಿಲ್ಲ. ಸೌಜನ್ಯ ತಾಯಿಯ ಮನಸ್ಸಿಗೆ ಇಲ್ಲದ್ದನ್ನೆಲ್ಲ ತುಂಬೋಕೆ ಶುರು ಮಾಡಿದ್ರು. ನಿನಗೂ ಆರೋಗ್ಯ ಸರಿ ಇಲ್ಲ, ಕಷ್ಟಪಡೋದು ಯಾಕೆ, ಮಗಳಿಗೆ ನಿಮ್ಮ ಅಂತಸ್ತಿಗೆ ಹೊಂದೋ ಥರ ಯಾರನ್ನಾದ್ರೂ ನೋಡಿ ಮದುವೆ ಮಾಡಿ ಜವಾಬ್ದಾರಿ ಮುಗಿಸ್ಕೊ ಅಂತ ಹೇಳ್ತಾ ಇದ್ರು. ತಾಯಿ ಅದ್ಯಾವುದನ್ನು ಕಿವಿ ಮೇಲೆ ಹಾಕ್ಕೊಳ್ತಾನೆ ಇರಲಿಲ್ಲ. ಇದರ ನಡುವೆ ತಾಯಿಯ ಆರೋಗ್ಯ ಬೇರೆ ಹದಗೆಡ್ತಾ ಇತ್ತು. ಸೌಜನ್ಯಗೆ ಕಾಡಿನ ಮಧ್ಯೆ ಇದ್ದ ಮನೇಲಿ ಕತ್ತಲಾದ್ರೆ ಭಯ ಆಗೋಕ್ ಶುರುವಾಗ್ತಿತ್ತು. ಯಾಕಾದ್ರೂ ಸೂರ್ಯ ಮುಳುಗ್ತಾನೋ ಅನ್ನಿಸ್ತಾ ಇತ್ತು. ತಾಯಿಗೆ ತುಂಬಾ ಹುಷಾರಿಲ್ಲದಾಗ ತಾನು ಮಧ್ಯರಾತ್ರಿಯಲ್ಲಿ ನಡ್ಕೊಂಡು ಹೋಗಿ ಡಾಕ್ಟರ್ನ ಕರ್ಕೊಂಡು ಬರಬೇಕಾಗಿತ್ತು. ಆದ್ರೂ ಇದೆಲ್ಲದನ್ನ ನಿಭಾಯಿಸ್ಕೊಂಡು ಈ ಹುಡುಗಿ ಡಿಗ್ರಿ ವಿದ್ಯಾಭ್ಯಾಸದಲ್ಲೂ 2ನೇ ರ್ಯಾಂಕ್ ಪಡೆದ್ರು. ಇದನ್ನ ನೋಡಿದ್ರೆ ಯಾರಿಗೆ ಆಗ್ಲಿ ಹೆಮ್ಮೆ ಅನ್ಸತ್ತೆ. ಅನೇಕ ಪಿಡುಗುಗಳಿಂದ ಇವತ್ತಿಗೂ ನರಳ್ತಾ ಇರೋ ನಮ್ಮ ಸಮಾಜಕ್ಕೆ ಈ ಥರದ ಸಾಧನೆ ಮೂಲಕ ಉತ್ತರ ಕೊಡೋ ಹೆಣ್ಮಕ್ಳು ಹೆಚ್ಚಾಗ್ಲಿ ಅನ್ಸತ್ತೆ ಅಲ್ವಾ? ಸೌಜನ್ಯ ಯಾವ ಎಕ್ಸಾಮ್ ಬರೆದ್ರೂ ರ್ಯಾಂಕ್ ಗ್ಯಾರಂಟಿ ಅನ್ನೋ ಹಾಗಾಗ್ಬಿಟ್ಟಿತ್ತು. ಕನ್ನಡ ಭಾಷೆ ಮೇಲಿನ ಪ್ರೀತಿಯಿಂದ ಇವರು ಸಾಹಿತ್ಯ ಅಭ್ಯಾಸ ಮಾಡೋಕೆ MA ಸೇರಿದ್ರು. ಅಷ್ಟ್ ಹೊತ್ತಿಗೆ ಮದುವೆನೂ ಆಯ್ತು. ಜೀವನ ಪೂರ್ತಿ ಕಷ್ಟಪಟ್ಟಿದ್ದ ಹುಡುಗಿಗೆ ನಿನ್ನ ಆಸೆಗಳನ್ನೆಲ್ಲ ಈಡೇರಿಸೋಕೆ, ಸಾಧನೆಗೆ ಸಪೋರ್ಟ್ ಮಾಡೋಕೆ ನಾವಿರ್ತೀವಿ ಅಂತ ಹೇಳೋ ಗಂಡನ ಮನೆಯವರು ಸಿಕ್ಕಿದ್ರು.
ಹೆಸರು ಸುರೇಶ್ ಅಂತ, ಸೌಜನ್ಯ ಅವ್ರ ಹಸ್ಬೆಂಡು. ಸೌಜನ್ಯ ಅವರು ನನ್ನ ವೈಫ್ ಅಂದ್ಕೊಳೋಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಅವರು ತುಂಬ ಕಷ್ಟ ಬಿದ್ದು 8 ಗೋಲ್ಡ್ ಮೆಡಲ್ ತೊಗೊಂಡಿದ್ದಾರೆ. ಅದು ನಾನೇ ತೊಗೊಂಡಷ್ಟು ಸಂತೋಷ ಆಗ್ತಿದೆ. ಅವರು ತುಂಬ ಕಷ್ಟ ಬಿದ್ದಿದ್ದಾರೆ. ಇನ್ನು ಮುಂದೆ ಕಷ್ಟ ಅವರು ಬೀಳೋದು ಬೇಡ. PhD ಮಾಡಬೇಕು ಅಂತಿದ್ದಾರೆ. ನನ್ನ ಕಡೆಯಿಂದ ಅವ್ರಿಗೆ ಫುಲ್ ಸಪೋರ್ಟು ಯಾವಾಗಲೂ ಇದ್ದೇ ಇರುತ್ತೆ. ಸಾಧನೆ ಮಾಡೋ ಹೆಣ್ಮಕ್ಳಿಗೆ ಮನೇಲಿ ಇನ್ನೂ ಸಪೋರ್ಟ್ ಮಾಡಿದ್ರೆ ಅವ್ರು ಇನ್ನೂ ಸಾಧನೆ ಮಾಡ್ತಾರೆ ಅನ್ನೋ ಅಭಿಪ್ರಾಯ ನಂದು. ಬೆಂಗಳೂರು ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಬರೋ 700 ಕಾಲೇಜುಗಳಿಗೆ MA ಪರೀಕ್ಷೆಯಲ್ಲಿ ಮೊದಲ ರ್ಯಾಂಕ್ ಪಡೆದಿದ್ರು ಸೌಜನ್ಯ. ಯಾರನ್ನೋ ಹುಟ್ಟಿನ ಹಿನ್ನೆಲೆಯಿಂದ, ಜಾತಿ ಅಂತಸ್ತಿನಿಂದ ಅಳಿಯೋರಿಗೆ ಸೌಜನ್ಯ ಎಜುಕೇಷನಲ್ ರಿಸಲ್ಟ್ ಚಾಟಿಲಿ ಬೀಸದ ಹಾಗಾಗಿತ್ತು. ಸೌಜನ್ಯರನ್ನ ಅವಮಾನಿಸಿದ್ದ ಸಮಾಜದ ಮಂದಿ ಮುಂದೆ ಈ ಹುಡುಗಿ ಗೆಲುವಿನ ಕಡೆಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡೀತಿದ್ದಾರೆ. ಕೂಲಿ ಮಾಡಿ ಮಕ್ಕಳನ್ನ ಸಾಕಿದ ತಾಯಿಗೆ ಇಂಥ ಮಕ್ಕಳನ್ನ ಹೆತ್ತಿದ್ದು ಸಾರ್ಥಕ ಅನ್ನೋ ಹಾಗೆ ಬದುಕನ್ನ ಗೆದ್ದು ಬಿಟ್ರು ಸೌಜನ್ಯ. ಪರೀಕ್ಷಾ ಭವನ್ ಅವರೇ ಕಾಲ್ ಮಾಡಿ, ಮೇಡಮ್ ಹಿಂಗೆ ಬಂದಿದೆ, ಬಂದು ರ್ಯಾಂಕ್ ಲೆಟರ್ಗೆ ಅಪ್ಲೈ ಮಾಡಿಬಿಟ್ಟು ಹೋಗಿ ಅಂತ ಹೇಳಿದಾಗ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಮ್ಮಮ್ಮ ಪಟ್ಟಿರೋ ಕಷ್ಟಕ್ಕೆ ನಾನೆಲ್ಲೋ ಒಂದು ಸ್ವಲ್ಪ ಆದ್ರೂ ಅವರು ಋಣ ತೀರಿಸಿಲ್ಲ, ಪ್ರತಿಫಲ ಅಂತೂ ಕೊಟ್ಟಿದ್ದೀನಿ ಅಂತ ಅನ್ನಿಸ್ತು. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅದು 8 ಗೋಲ್ಡ್ ಮೆಡಲ್ ಅಂತಂದಾಗ ಅದು ಕಾನ್ವೊಕೇಷನಲ್ಲಿ ನನಗಾದಂಥ ಖುಷಿ ಅಷ್ಟಿಷ್ಟಲ್ಲ. ಚಿನ್ನದ ಪದಕ ಗಳಿಸೋದು ಸಾಮಾನ್ಯದ ಮಾತಲ್ಲ. ಈ ಸಲದ ಸ್ನಾತಕೋತ್ತರ ಪದವಿಯಲ್ಲಿ 8 ಚಿನ್ನದ ಪದಕಗಳನ್ನು ಗಳಿಸಿರೋ ಸೌಜನ್ಯಗೆ ನಮ್ಮ ಬೆಂಗಳೂರು ವಿಶ್ವವಿದ್ಯಾನಿಲಯ ನೆಪಕ್ಕೆ ಅಂತ 1 ಚಿನ್ನದ ಪದಕ ಕೊಟ್ಟು ಉಳಿದಿರೋ ಪದಕಗಳನ್ನು ಕೊಡೋಕೆ ಹಣ ಇಲ್ಲ. ಹೀಗಾಗಿ ಇದನ್ನೇ ಇಟ್ಕೊಳ್ಳಿ ಅಂತ ಸರ್ಟಿಫಿಕೇಟ್ಗಳನ್ನು ಮಾತ್ರ ಕೊಟ್ಟಿದ್ದಾರೆ. ಈ ಮೂಲಕ ಬೆಂಗಳೂರು ವಿಶ್ವವಿದ್ಯಾನಿಲಯ ತನ್ನ ಮಾನವನ್ನ ತಾನೇ ಹರಾಜು ಹಾಕೊಂಡಿದೆ. ಆದರೆ ಸೌಜನ್ಯ ಇದನ್ನ ಗಮನಕ್ಕೆ ತಗೊಳ್ಳದೆ ತನ್ನ ಮುಂದಿನ PhD IAS ಓದೋ ಕನಸನ್ನ ನನಸು ಮಾಡಿಕೊಳ್ಳೋಕೆ ತಯಾರಿ ಶುರು ಮಾಡಿದ್ದಾರೆ. ಈ ಹುಡುಗಿ ಬದುಕನ್ನ ಗೆದ್ದ ಕಥೆ ನಮ್ಮ ಸಮಾಜದ ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗತ್ತೆ. ಜೀವನದಲ್ಲಿ ಕಷ್ಟ ಎಲ್ರಿಗೂ ಇರುತ್ತೆ. ಆದರೆ ಈ ಹುಡುಗಿ ಸೌಜನ್ಯಗೆ ಪರೀಕ್ಷೆಗಳ ಮೇಲೆ ಪರೀಕ್ಷೆಗಳು ಬಂದರೂ ಕೂಡ ಈ ಹುಡುಗಿ ತನ್ನ ಓದೋ ಗುರಿಯನ್ನು ಬೆನ್ನಹತ್ತೋದನ್ನು ಮಾತ್ರ ಬಿಡಲಿಲ್ಲ. ತನ್ನ ಮಕ್ಕಳ ಬದುಕಿಗಾಗಿ ಕೂಲಿ ಕೆಲಸ ಮಾಡ್ತಾ ಇದ್ದ ತನ್ನ ತಾಯಿಗೆ ಹೆಗಲು ಕೊಟ್ಟು ಸಮಕ್ಕೆ ದುಡಿದ್ಲು ಈ ಹುಡುಗಿ. 8 ಚಿನ್ನದ ಪದಕಗಳನ್ನು ಗೆದ್ದು ತನ್ನನ್ನು ಅವಮಾನಿಸುತ್ತಿದ್ದಂತಹ ಈ ಸಮಾಜಕ್ಕೆ ಸೈಲೆಂಟ್ ಆಗಿ ಉತ್ತರ ಕೊಟ್ಟಿದ್ದಾಳೆ. ಈ ಹುಡುಗಿಯ ಭವಿಷ್ಯದ ಕನಸುಗಳು ನನಸಾಗ್ಲಿ ಅಂತ ನಾವು ಹಾರೈಸ್ತೀವಿ. ಮುಂದಿನ ವಾರ ಮತ್ತೊಬ್ಬ ದಿಟ್ಟ ಮಹಿಳೆಯನ್ನ ಪರಿಚಯ ಮಾಡ್ಕೊಳ್ಳೋಕೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಸುದ್ದಿ TV, ನಾವು ಸುಳ್ಳು ಹೇಳಲ್ಲ.